ಈಗ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಪೇ ಆರ್ಡರ್ಸ್ ಅಥವಾ ಬ್ಯಾಂಕರ್ಸ್ ಚೆಕ್ ಅಂತ ಇದೆಯಲ್ಲ, ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಗ್ತಲ್ಲ? ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸೇ. ಆದರೆ ಡಿಮ್ಯಾಂಡ್ ಡ್ರಾಫ್ಟು ಬೇರೆದೆಲ್ಲ ಬ್ಯಾಂಕರ್ಸ್ ಚೆಕ್ಕು ಇವೆಲ್ಲನೂ ನೀವು ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀರಿ ಬ್ಯಾಂಕಲ್ಲಿ. ನೀವು ಎಗೇನ್ಸ್ಟ್ ಪೇಮೆಂಟ್ ಓನ್ಲಿ ಅದನ್ನು ಇಶ್ಯೂ ಮಾಡ್ತಾರೆ. ಬೇರೆ ಚೆಕ್ಕು, ನಾನು ನಿಮಗೆ ಚೆಕ್ ಕೊಟ್ಟಿದ್ದೀನಿ, ಕಾರಣಾಂತರಗಳಿಂದ ನನ್ನ ಚೆಕ್ ಬೌನ್ಸ್ ಆಗಿದೆ, ಈಗ ಏನು ಮಾಡ್ಬೇಕು ಸರ್? ಚೆಕ್ ಕೊಟ್ಟು ಬೌನ್ಸ್ ಆದ ತಕ್ಷಣ ಬೌನ್ಸ್ ಆಗಿದೆ ಅನ್ನೋದು ನನಗೆ ಇನ್ಫಾರ್ಮೇಷನ್ ಬರುತ್ತೆ ನನ್ನ ಬ್ಯಾಂಕರ್ಸಿಂದ. ನನ್ನ ಬ್ಯಾಂಕರ್ಸಿಂದ ಇನ್ಫಾರ್ಮೇಷನ್ ಬಂದ ಮೇಲೆ ಡ್ಯೂ ಡೆಲಿಜೆನ್ಸ್ ನಂದು. ಏನು ಡ್ಯೂ ಡೆಲಿಜೆನ್ಸ್ ಅಂದರೆ, ಚೆಕ್ ಬೌನ್ಸ್ ಆದಮೇಲೆ ನಾನು ಮಾಡಲಿಲ್ಲ, ನಿಮಗೆ ತಿರುಗಿ ನೋಡಲಿಲ್ಲ, ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಕರೆ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡೆ. ಅಂದರೆ ಯಾರು ಚೆಕ್ ರಿಸೀವ್ ಮಾಡಿದವನು. ಆವಾಗ ನೀವೇನು ಮಾಡಬೇಕು? ನೋಡಿ, ಕಾನೂನು ಎಷ್ಟು ಲಿಬರಲ್ ಆಗಿ ಈಕ್ವಿಟಿ ಮೈಂಡೆಡ್ ಅಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಈಗ ಹಳೆ ಚೆಕ್ ಅನ್ನೇ ನಾ ಇನ್ನೊಂದ್ಸಲ ರಿಪ್ರೆಸೆಂಟ್ ಮಾಡಬಹುದಾ? ಯು ಕ್ಯಾನ್ ರೀಪ್ರೆಸೆಂಟ್ ಇಟ್ ಒನ್ಸ್. ಚೆಕ್ ಬೌನ್ಸ್ ಆಗಿದ್ದು ನನ್ನ ಹಣ ಇಲ್ಲದೆ ಇರುವಂತದ್ದು ಆಗಿರ್ಬೋದು, ಅಥವಾ ಡೇಟ್ ಅಲ್ಲಿ ತಿದ್ದುವಿಕೆ, ವರ್ಡ್ಸ್ ಅಲ್ಲಿ ಅಮೌಂಟ್ಸ್ ಅಲ್ಲಿ ವ್ಯತ್ಯಾಸ ಇರುವಂತದ್ದು, ಅಥವಾ ಏನಾದ್ರೂ ಒಂದು ಟೆಕ್ನಿಕಲ್ ಎರರ್, ಸಿಗ್ನೇಚರ್ ಟ್ಯಾಲಿ ಆಗಿಲ್ಲ, ಇಂಥದ್ರಲ್ಲೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಪ್ಲೈ ಆಗತ್ತಾ? ನಮಸ್ತೆ ಎಲ್ಲರಿಗೂ. GSS ಮಾಧ್ಯಮದ ಆರೋಗ್ಯ ವಾಹಿನಿ ನಾವು ಇಲ್ಲಿವರೆಗೆ ಮಾಡಿದ್ದೀವಿ. ಆದರೆ ಈ ಆರೋಗ್ಯ ವಾಹಿನಿಯಲ್ಲಿ ನಮಗೆ ಕಂಡಂಥದ್ದು ಸಾಧಾರಣ ಜನಕ್ಕೆ ಬೇಕಾದಂತಹ ಎಲ್ಲ ಸೊಲ್ಯೂಷನ್ ಸಿಗ್ತಾ ಇತ್ತು. ಅಂಥದ್ರಲ್ಲಿ ನಮಗೆ ಇನ್ನೊಂದು ಅನಿಸಿದ್ದು, ಹಿರಿಯರಿಂದ, ಅನುಭವಿಗಳಿಂದ ಲೀಗಲ್ ನಾಲೆಜ್ ಕೊಡಬೇಕು ಅಂತ. ಅಂದರೆ ಸಾಧಾರಣ ಜನಕ್ಕೆ ಲೀಗಲ್ ನಾಲೆಜ್ ಬೇಕು. ಬೆಳಗ್ಗೆಯಿಂದ ಸಂಜೆವರೆಗೆ ನಮಗೆ ಗೊತ್ತಿಲ್ಲ ಏನೇನು ಆಗ್ತಾ ಇದೆ ಅಂತ. ಕಾನೂನಿನ ನಾಲೆಜೇ ಇಲ್ಲದೆ ಇದ್ದರೆ, ವ್ಯವಹಾರ ಜ್ಞಾನ ಇಲ್ಲದೆ ಇದ್ದರೆ ಎಷ್ಟು ಹ್ಯಾರಾಸ್ಮೆಂಟ್ಸ್ ಆಗುತ್ತೆ ಅಂತ ನಾವೆಲ್ಲ ಪ್ರತಿನಿತ್ಯ ನೋಡ್ತಾ ಇದ್ದೀವಿ, ಪೇಪರಲ್ಲಿ ನೋಡ್ತಾ ಇದ್ದೀವಿ, ಟಿ ವಿನಲ್ಲಿ ನೋಡ್ತಾ ಇದ್ದೀವಿ. ಹಾಗಾಗಿ GSS ಮಾಧ್ಯಮದ ಲೀಗಲ್ ಚಾನಲ್ ಮಾಡೋಣ ಅಂತ ಒಂದು ಐಡಿಯಾ ಬಂತು. ಅಂಥದ್ರಲ್ಲಿ ನಮ್ಮ ತುಂಬ ಅನುಭವಿಗಳನ್ನು ಕರೆಸಿ, ವ್ಯವಹಾರ ಜ್ಞಾನ ಇರೋರನ್ನ, ಕಾನೂನಿನ ಜ್ಞಾನ ಇರೋರನ್ನ ಕರೆಸಿ, ಅವ್ರ ಜೊತೆ ಮಾತಾಡಿಸಿ, ನೇರ ಅವರ ಬಾಯಿಂದ ಕಾನೂನು ಹೇಗೆ, ಏನು, ಅದರ ಅಪ್ಲಿಕಬಿಲಿಟೀಸ್ ಏನು ಅಂತ ಹೇಳುವ ಒಂದು ಪರಿಶ್ರಮ, ಒಂದು ಆವಿಷ್ಕಾರ ಇದು GSS ಮಾಧ್ಯಮದ ಲೀಗಲ್ ಚಾನಲ್. ಈಗ ನಮ್ಮ ಜೊತೆಲಿದ್ದಾರೆ ಶಿವಶಂಕರ್ ಅಂತ 73 ವರ್ಷದ ಹದಿಹರೆಯದ ಯುವಕರು. 50 ವರ್ಷಕ್ಕೂ ಜಾಸ್ತಿ ಅವರಿಗೆ ಕಾನೂನಿನ ಜ್ಞಾನ ಇದೆ, ಕಾನೂನಿನ ಅನುಭವ ಇದೆ. 50 ವರ್ಷ ಪ್ರಾಕ್ಟೀಸಿಂಗ್ ಲಾಯರ್ ಆಗಿದ್ದಾರೆ. BSc ಮಾಡಿ ಅದಾದಮೇಲೆ LLB, ಅದರಲ್ಲಿ ಗೋಲ್ಡ್ ಮೆಡಲಿಸ್ಟ್. ಅದಾದಮೇಲೆ LLM ಅಂದರೆ ಮಾಸ್ಟರ್ಸ್ ಮಾಡಿ 1977ನಲ್ಲಿ ಪಾಸ್ಔಟ್ ಆಗಿ ಅದರಲ್ಲೂ ಗೋಲ್ಡ್ ಮೆಡಲಿಸ್ಟ್ ಆಗಿ ನಮ್ಮ ಜೊತೆ ಕೂತಿದ್ದಾರೆ. ಇಲ್ಲಿ ತಮ್ಮ ಅನುಭವವನ್ನು ನಮ್ಮ ಜೊತೆ ಹಂಚ್ಕೊಳ್ಳೋಕ್ಕಿದ್ದಾರೆ. ಸರ್ ನಮಸ್ಕಾರ, ವೆಲ್ಕಮ್. ನಮಸ್ಕಾರ. ನಮಸ್ಕಾರ. ಕೆಲವು ಕಾನೂನಿನ ವಿಷಯಗಳನ್ನು ನಿಮ್ಮಿಂದ ನಾವು ಹೇಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀವಿ ಸರ್. ಏನಂತಂದರೆ, ಬೆಳಗ್ಗೆಯಿಂದ ಸಂಜೆವರೆಗೂ ಸಿಕ್ಕಾಪಟ್ಟೆ ನಮಗೆ ಪ್ರಾಬ್ಲಮ್ಸ್ ಇದೆ. ಒಬ್ಬ ವ್ಯಾಪಾರಸ್ಥ ಆಗಿ, ಒಬ್ಬ ಸಾಧಾರಣ ಜನ ಆಗಿ ನಮಗೆ ಕಾನೂನಿನ ಅರಿವಿಲ್ಲ. ಯಾರೋ ಒಬ್ರು ಪೊಲೀಸ್ ಅವ್ರು ಬರ್ತಾರೆ, ಅರೆಸ್ಟ್ ವಾರೆಂಟ್ ಹಿಡ್ಕೊಂಡು ಬರ್ತಾರೆ, ಇನ್ಯಾವುದೋ ಒಂದು ನೋಟಿಸ್ ಬರುತ್ತೆ, ತಕ್ಷಣಕ್ಕೆ ಗಾಬರಿ ಆಗ್ತಾರೆ, ಡಿಸ್ಟರ್ಬ್ ಆಗ್ತಾರೆ, ಯಾರ ಹತ್ರ ಹೋಗ್ಬೇಕು ಅಂತ ಗೊತ್ತಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ, ಬೇಲ್ ತಗೊಳಕ್ ಗೊತ್ತಿಲ್ಲ. ತಾವು ಅನುಭವಿಗಳು, 50 ವರ್ಷದ ನಿಮ್ಮ ಅನುಭವವನ್ನು ಈ ಚಾನಲ್ ಮುಖಾಂತರ ಹಂಚ್ಕೋಬೇಕು ಅಂತ ಕೇಳ್ಕೊತೀನಿ. ಧನ್ಯವಾದಗಳು. ಮೊಟ್ಟ ಮೊದಲನೇದಾಗಿ GSS ಲೀಗಲ್ ಮಾಧ್ಯಮ ಈ ಚಾನಲ್ಲು ಯಶಸ್ವಿಯಾಗಿ ನಿರ್ವಹಿಸಲಿ ಅಂತ ನನ್ನ ಆಶೀರ್ವಾದನ ಮಾಡ್ತಾ, ಈ ದಿನದ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿರೋದಕ್ಕೆ GSS ಲೀಗಲ್ ಮಾಧ್ಯಮಕ್ಕೆ ನಾನು ಕೃತಜ್ಞತೆಗಳನ್ನು ಹೇಳ್ತಾ ಈ ದಿನದ ಡಿಸ್ಕಷನ್ನು ಪ್ರಾರಂಭ ಮಾಡ್ಬೋದು. ಥ್ಯಾಂಕ್ ಯು ಸರ್. ತಾವು ಈಗ ಹೇಳಿದಾಗೆ ಇದು ದಿನನಿತ್ಯದ ಸಮಸ್ಯೆ. ದಿನನಿತ್ಯದ ಸಮಸ್ಯೆಗೆ ಕಾನೂನು ಯಾವ ರೀತಿ, ಯಾರಿಗೆ, ಹೇಗೆ, ಒಂದು ಕಡೆ ಸಹಾಯ, ಇನ್ನೊಂದು ಕಡೆ ತೊಂದರೆ, ಇದೆರಡನ್ನೂ ಕೂಡ ಕೊಡ್ತಕ್ಕಂಥದ್ದು ಅನ್ನೋದ್ರ ಬಗ್ಗೆ ಚರ್ಚೆ ಪ್ರಾರಂಭ ಮಾಡಿದ್ದೀವಿ. ತಾವು ಪ್ರಶ್ನೆನ ಕೇಳ್ಬೋದು ಸರ್, ನಾನು ಉತ್ತರ ಹೇಳ್ತೀನಿ. ಫೈನ್ ಸರ್. ಈಗ ಕಾಂಟ್ರಾಕ್ಟ್ ಅಂದರೆ ಇಬ್ಬರು ಅಥವಾ ಹೆಚ್ಚು ಜನ ಸೇರಿ ಮಾಡುವಂಥದ್ದು ಒಂದು ವ್ಯಾವಹಾರಿಕ ವ್ಯವಹಾರ. ಅದರಲ್ಲಿ ಕೆಲವು ಡಾಕ್ಯುಮೆಂಟೇಶನ್ಸ್ ಇರುತ್ತೆ.
ಯಾವುದೇ ವ್ಯವಹಾರ ಆದ್ರೂ ಕೂಡ ಅದಕ್ಕೆ ಒಂದು ಮನಿ ಆಂಗಲ್ ಅಂತ ಇರುತ್ತೆ. ಹಿಂದೆ ಎಲ್ಲ ಅದನ್ನ ಹಣದ ರೂಪದಲ್ಲಿ ಕೊಡ್ತಾ ಇದ್ರು, ನಗದು ರೂಪದಲ್ಲಿ ಕೊಡ್ತಾ ಇದ್ರು. ಈಗೆಲ್ಲ ನಾವು ಚೆಕ್ಸ್ ಕೊಡ್ತಾ ಇದೀವಿ, ಬೇರೆ ಬೇರೆ ಇನ್ಸ್ಟ್ರೂಮೆಂಟ್ಸ್ ಸಹಿತ ಇದೆ. ಅದರ ಬಗ್ಗೆ ಒಂದು ಸ್ವಲ್ಪ ಯಾವ್ಯಾವುದು ಇನ್ಸ್ಟ್ರೂಮೆಂಟ್ಸ್ ವ್ಯಾಲಿಡ್ ಅಂಡರ್ ಲೀಗಲ್ ಒಂದು ಮಾತು ಹೇಳ್ಬೋದಾ ಸರ್? ಒಳ್ಳೆಯ ಪ್ರಶ್ನೆ. ಮೊಟ್ಟ ಮೊದಲನೇದಾಗಿ 1899ರಲ್ಲಿ ಯಾವ್ಯಾವ ಇನ್ಸ್ಟ್ರೂಮೆಂಟ್ಸು ಲೀಗಲ್ ಅನ್ನೋದನ್ನು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಕಾಯ್ದೆ ಅಂತ ಹೇಳಿ ಬ್ರಿಟಿಷರ್ಸು ಒಂದು ಲೆಜಿಸ್ಲೇಷನ್ ಎನಾಕ್ಟ್ ಮಾಡೋದು. ಆ ಕಾಯ್ದೆನಲ್ಲಿ ಫಸ್ಟು ಚೆಕ್ಸ್, ಯಾಕಂದರೆ ಬ್ಯಾಂಕಿಂಗ್ ಸಿಸ್ಟಮ್ ಇಂಟ್ರೊಡ್ಯೂಸ್ ಆಗಿದ್ದು ಆವಾಗಲೇ ಬ್ರಿಟಿಷರ್ಸ್ರಿಂದಾನೆ ಚೆಕ್ಸ್ ಇಂಟ್ರೊಡ್ಯೂಸ್ ಮಾಡಿದ್ರು. ಅದಾದಮೇಲೆ ಅದಕ್ಕಿಂತ ಮುಂಚೆನಿಂದನೂ ಇತ್ತು ಆನ್ ಡಿಮ್ಯಾಂಡ್ ಪ್ರಾಮಿಸರಿ ನೋಟ್ ಅಂತ, DP ನೋಟ್ ಅಥವಾ ಡಿಮಾಂಡ್ ಪ್ರಾಮಿಸರಿ ನೋಟ್. ಅದ್ರ ಮೂಲಕ ನಮ್ಮಲ್ಲಿ ಲೋಕಲಲ್ಲೆಲ್ಲ ವ್ಯವಹಾರಗಳು ನಡೀತಾ ಇತ್ತು. ಅದನ್ನು ಲೀಗಲೈಸ್ ಮಾಡಿದ್ರು. ಮತ್ತು ಹುಂಡೀಸ್, ಬಿಲ್ಸ್ ಆಫ್ ಎಕ್ಸ್ಚೇಂಜ್ ಅಂತ ಹೇಳಿ ಇಂಟ್ರೊಡ್ಯೂಸ್ ಮಾಡಿದ್ರು ಬ್ಯಾಂಕಲ್ಲಿ. ಆ ಬಿಲ್ಸ್ ಆಫ್ ಎಕ್ಸ್ಚೇಂಜು ಹುಂಡೀಸ್ಗೆ ಸಂಬಂಧಪಟ್ಟಾಗೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸಲ್ಲಿ ಏನೇನು ಕಾಯ್ದೆ ಪರಿಮಿತಿ ಒಳಗಡೆ ಬರಬೇಕು, ಈ ರೀತಿ ಬಂದಂಥ ಚೆಕ್ಸು, ಬಿಲ್ ಆಫ್ ಎಕ್ಸ್ಚೇಂಜು, ಆನ್ ಡಿಮ್ಯಾಂಡ್ ಪ್ರಾಮಿಸರಿ ನೋಟು, ಅದಕ್ಕೆ ಸಂಬಂಧಪಟ್ಟಾಗೆ ಯಾವ ರೀತಿ ಅದರ ಎನ್ಫೋರ್ಸ್ಮೆಂಟ್ ಚೆಕ್ ಕೊಟ್ಟು ಬೌನ್ಸ್ ಆಯಿತು, ಚೆಕ್ಕು ಡಿಸಾನರ್ ಆಯಿತು, ಯಾವ್ಯಾವುದೋ ಕಾರಣಕ್ಕೋಸ್ಕರ ಡಿಸಾನರ್ ಆಗೋದರಲ್ಲಿ ಏನೇನು ಕಾರಣಗಳನ್ನು ಕೊಡ್ಬೋದು ಬ್ಯಾಂಕ್ನವರು, ಯಾತಕ್ಕೆ ಅನ್ನೋದ್ರ ಬಗ್ಗೆ ಅದನ್ನು ಎಲ್ಲನೂ ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಡಿಫೈನ್ ಮಾಡಿ ಅದನ್ನು ಕಾನೂನಿನ ಪರಿಮಿತಿ ಒಳಗಡೆ ತಂದು 1899ರಲ್ಲಿ ಇದು ಬ್ರಿಟಿಷ್ ಲೆಜಿಸ್ಲೇಷನು, ಬ್ರಿಟಿಷರ್ಸ್ ಇದ್ದಾಗ ಮಾಡಿದಂಥ ಕಾನೂನು. ಅಲ್ಲಿಂದ ಈ ಟ್ರಾನ್ಸಾಕ್ಷನ್ಗಳೆಲ್ಲ ಲೀಗಲ್ ಆಗ್ತವೆ. ವೆರಿ ಗುಡ್. ಇದು ಸೆಂಟ್ರಲ್ ಗೌರ್ಮೆಂಟ್ ಆಕ್ಟಾ ಅಥವಾ ಸ್ಟೇಟ್ ಗೌರ್ಮೆಂಟ್ ಆಕ್ಟಾ? ಈ ಸೆಂಟ್ರಲ್ ಗೌರ್ಮೆಂಟ್ ಎನಾಕ್ಟ್ಮೆಂಟ್. ಇದು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟು, ಸೆಂಟ್ರಲ್ ಗೌರ್ಮೆಂಟ್ ಎನಾಕ್ಟ್ಮೆಂಟು, ಅಪ್ಲಿಕಬಲ್ ಟು ದಿ ಹೋಲ್ ಆಫ್ ಇಂಡಿಯಾ, ನಾವು ಇನ್ಕ್ಲೂಡಿಂಗ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಇಷ್ಟು ದಿವಸ ಇರಲಿಲ್ಲ, ಈಗ ಇಟ್ ಈಸ್ ಇನ್ಕ್ಲೂಸಿವ್ ಆಫ್ ಜಮ್ಮು ಆ್ಯಂಡ್ ಕಾಶ್ಮೀರ್. ಫಸ್ಟ್ ಕ್ಲಾಸ್. ಈಗ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟಲ್ಲಿ ಇಷ್ಟು ಇನ್ಸ್ಟ್ರೂಮೆಂಟ್ಸ್ ಇದೆ ಅಂತ ತಾವು ಹೇಳಿದ್ರಿ. ಇದರಲ್ಲಿ ಪ್ರೈಮರಿಲಿ ನಮಗೆ ಚೆಕ್ ಅಲ್ವಾ? ಪ್ರೈಮರಿಲಿ ಚೆಕ್. ಮಿಕ್ಕಿದ್ದೆಲ್ಲವೂ ಕೂಡ ಪ್ರಾಮಿಸರಿ ನೋಟು ಇವತ್ತು ಚಾಲ್ತಿಯಲ್ಲಿ ಇಲ್ಲ. ಖಂಡಿತ ಪ್ರಾಮಿಸರಿ ನೋಟು ಈಗ್ಗೆ 25-30 ವರ್ಷಗಳ ಹಿಂದೆ ಚಾಲ್ತಿಲಿದ್ದಿದ್ದು ನಂಬರ್ 1. ಕೋರ್ಟ್ ಕೇಸ್ಗಳು ಬರ್ತಾ ಇದ್ದಿದ್ದು ಪ್ರಾಮಿಸರಿ ನೋಟ್ ಕೇಸ್ಗಳೇ ಜಾಸ್ತಿ ಬರ್ತಾ ಇದ್ದಿದ್ದು. ಈಗ ಅದು ಒಂದು ರೀತಿ ಡಿಕ್ಲೈನ್ ಆಗ್ತಾ ಬಂದ್ಬಿಡ್ತು, ಪ್ರಾಮಿಸರಿ ನೋಟ್ ಚಾಲ್ತಿಲಿಲ್ಲ. ಈಗ ಚೆಕ್ಕೇನೆ ಜಾಸ್ತಿ ಚಾಲ್ತಿಲಿ ಇರತಕ್ಕಂಥ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್. ಈಗ ಒಂದು ಕಾಂಟ್ರಾಕ್ಟ್ ಮಾಡಬೇಕಾದ್ರೆ ಒಂದು ಅಗ್ರಿಮೆಂಟ್ ಎಂಟರ್ ಆಗ್ತೀವಿ, ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗ್, MOU, ಅಥವಾ ಒಂದು ಅಗ್ರಿಮೆಂಟ್ ಎಂಟರ್ ಆಗ್ತೀವಿ. ಈಗ ಪ್ರಾಪರ್ಟಿ ಅಲ್ಲಾದ್ರೆ ಸೇಲ್ ಅಗ್ರಿಮೆಂಟ್ ಅಥವಾ ಯಾವುದೇ ವಿಷಯದಲ್ಲಿ ಒಂದು ಅಗ್ರಿಮೆಂಟ್ ಎಂಟರ್ ಆಗ್ತೀವಿ. ಆ ಅಗ್ರಿಮೆಂಟ್ ಪೇಪರು ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಲ್ಲೇ ಬರುತ್ತಾ? Agreement is a contract which comes under the provisions of Indian Contract Act. Okay. ಅದು ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಮೆಮೊರಂಡಮ್ ಆಫ್ ಅಂಡರ್ಸ್ಟ್ಯಾಂಡಿಂಗು, ಆಮೇಲೆ ಅಗ್ರಿಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಮೂವಬಲ್ಸು, ಅಗ್ರಿಮೆಂಟ್ ಇನ್ ರೆಸ್ಪೆಕ್ಟ್ ಆಫ್ ಟ್ರಾನ್ಸ್ಫರ್ ಆಫ್ ಶೇರ್ಸು, ಇವೆಲ್ಲನೂ ಇಂಡಿಯನ್ ಕಾಂಟ್ರಾಕ್ಟ್ ಆ್ಯಕ್ಟಲ್ಲಿ ಬರುತ್ತೆ. ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಓಕೆ. ಈಗ ಅದರಲ್ಲಿ ಚೆಕ್ ಒಂದು ಕಾಂಟ್ರಾಕ್ಟ್ ಆದಮೇಲೆ ಐದರ್ ಇಟ್ಸ್ ಎ ಟ್ರೇಡ್ ಆರ್ ಇಟ್ಸ್ ಎ ಸರ್ವಿಸ್, ಎರಡರಲ್ಲಿ ಒಂದು ಅದಕ್ಕೆ ಪೇಮೆಂಟ್ ಆಗತ್ತೆ. ಈ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಯಾವಾಗ ಶುರು ಆಗತ್ತೆ ಪರ್ಟಿಕ್ಯುಲರ್ಲಿ? ಅಂದ್ರೆ ಈಗ ಬಿಲ್ ರೈಸ್ ಮಾಡಿದಾಗ್ಲಾ ಅಥವಾ ಅವ್ರು ಚೆಕ್ ಕೊಟ್ಟಾಗ್ಲಾ? ದಿ ಮೊಮೆಂಟ್ ಯು ಇಶ್ಯೂ ಎ ಚೆಕ್. ಸೊ ಪೇಮೆಂಟ್ ಆದಾಗ, ಪೇಮೆಂಟ್ ಆಗಿ ಚೆಕ್ ಇಶ್ಯೂ ಮಾಡಿದ್ರೆ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಶುರು ಆಯ್ತು. ಈಗ ಡಿಮ್ಯಾಂಡ್ ಡ್ರಾಫ್ಟ್ ಅಥವಾ ಪೇ ಆರ್ಡರ್ಸ್ ಅಥವಾ ಬ್ಯಾಂಕರ್ಸ್ ಚೆಕ್ ಅಂತ ಇದೆಯಲ್ಲ, ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಲ್ಲೇ ಬರುತ್ತೆ. ಅದು ಕೂಡ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್. ಆದರೆ ಅದರ ಡಿಸ್ಟಿಂಕ್ಷನ್ ಇದೆ. ಚೆಕ್ಕಲ್ಲಿ ನೀವು ಹಣನ ಕೊಡಲ್ಲ, ಆದರೆ ಇವೆಲ್ಲನೂ ಯಾವುದು ಡಿಮಾಂಡ್ ಡ್ರಾಫ್ಟು, ಬೇರೆದೆಲ್ಲನೂ ಬ್ಯಾಂಕರ್ಸ್ ಚೆಕ್ಕು, ಇವೆಲ್ಲನೂ ನೀವು ದುಡ್ಡು ಕೊಟ್ಬಿಟ್ಟು ತೊಗೊಂಡ್ಬಿಡ್ತೀರಿ ಬ್ಯಾಂಕಲ್ಲಿ. ನೀವು ಎಗೇನ್ಸ್ಟ್ ಪೇಮೆಂಟ್ ಓನ್ಲಿ ಅದನ್ನು ಇಶ್ಯೂ ಮಾಡ್ತಾರೆ. ವೇರಾಸ್ ಚೆಕ್ಕು ಇನ್ ಅಡ್ವಾನ್ಸ್ ನೀವು ಅದನ್ನು ಪ್ರೆಸೆಂಟ್ ಮಾಡಿ ತೊಗೊಳ್ಳೋವರೆಗೂ ಆಸ್ ಅ ಮ್ಯಾಟರ್ ಆಫ್ ಗ್ಯಾರಂಟಿ ಫಾರ್ ದಿ ಟ್ರಾನ್ಸಾಕ್ಷನ್ ಯು ಆರ್ ಇಶ್ಯೂಯಿಂಗ್ ದಿ ಚೆಕ್. ಓಕೆ. ಈಗ ಉದಾಹರಣೆಗೆ ನಾನು ನಿಮಗೆ ಚೆಕ್ ಕೊಟ್ಟಿದ್ದೀನಿ, ಕಾರಣಾಂತರಗಳಿಂದ ನನ್ನ ಚೆಕ್ ಬೌನ್ಸ್ ಆಗಿದೆ. ಈಗ ಏನ್ ಮಾಡ್ಬೇಕು ಸರ್? ನೀವೇನ್ ಮಾಡ್ಬೇಕು ಅಥವಾ ನಾನೇನ್ ಮಾಡ್ಬೇಕು? ಒಳ್ಳೆಯ ಪ್ರಶ್ನೆ. ಇದು ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಆಯ್ತು. ನೀವು ನನ್ನ ಚೆಕ್ ಕೊಟ್ರಿ, ಚೆಕ್ ಕೊಟ್ಟು ಚೆಕ್ ಬೌನ್ಸ್ ಆಯ್ತು. ಸೊ ಇಲ್ಲಿ ಬೈಲ್ಯಾಟ್ರಲ್ ಕಾಂಟ್ರಾಕ್ಟ್ ಆದ್ರಿಂದ ಇಬ್ಬರದು ಜವಾಬ್ದಾರಿ ಇದೆ. ಇಟ್ ಈಸ್ ನಾಟ್ ಯೂನಿಲ್ಯಾಟ್ರಲ್, ಇಟ್ ಈಸ್ ಬೈಲ್ಯಾಟ್ರಲ್.
ಚೆಕ್ ಕೊಟ್ಟು ಬೌನ್ಸ್ ಆದ ತಕ್ಷಣ ಬೌನ್ಸ್ ಆಗಿದೆ ಅನ್ನೋದು ನನಗೆ ಇನ್ಫಾರ್ಮೇಷನ್ ಬರುತ್ತೆ ನನ್ನ ಬ್ಯಾಂಕರ್ಸಿಂದ. ನನ್ನ ಬ್ಯಾಂಕರ್ಸಿಂದ ಇನ್ಫಾರ್ಮೇಷನ್ ಬಂದ ಮೇಲೆ ಡ್ಯೂ ಡೆಲಿಜೆನ್ಸ್ ನಂದು. ಏನು ಡ್ಯೂ ಡೆಲಿಜೆನ್ಸ್ ಅಂದರೆ ಇಮ್ಮಿಡಿಯೇಟಾಗಿ ನೀನು ಅವ್ರಿಗೆ ಹಣನ ತುಂಬಬೇಕಾದನ್ನ ತುಂಬಿಡು ಇಷ್ಟು ದಿವಸದಲ್ಲಿ ಅಂತ ಹೇಳುತ್ತೆ ಕಾಯ್ದೆ. ಎಷ್ಟು ದಿನ ಸರ್? 15 ದಿವಸ. ಓಕೆ, ಈಗ ನನ್ನ ಚೆಕ್ ಬೌನ್ಸ್ ಆದ್ರೆ 15 ದಿನಗಳ ಒಳಗಡೆ ನಾನು ನಿಮಗೆ ವಾಪಸ್ ಹಣವನ್ನು ಯಾವುದೇ ರೀತಿನಲ್ಲಿ ಕೊಟ್ಟಾಗ ಅದಕ್ಕೊಂದು ಅಕ್ನಾಲೇಜ್ಮೆಂಟ್ ಇಟ್ಕೊಂಡಾಗ ಅದು ವ್ಯಾಲಿಡ್ ಆಗುತ್ತೆ. ಚೆಕ್ ಬೌನ್ಸ್ ಆಗಲ್ಲ, ಚೆಕ್ ಬೌನ್ಸ್ ಕೇಸ್ ಆಗಲ್ಲ. ಓಕೆ, ಅದೇ ರೀತಿ ನಿಮ್ಮ ಜವಾಬ್ದಾರಿ ಚೆಕ್ ಬೌನ್ಸ್ ಆದಮೇಲೆ ನಾನು ಮಾಡಲಿಲ್ಲ, ನಿಮಗೆ ತಿರುಗಿ ನೋಡಲಿಲ್ಲ, ಫೋನು ಮಾಡಲಿಲ್ಲ, ಏನು ಮಾಡಲಿಲ್ಲ, ಕರೆ ಮಾಡಲಿಲ್ಲ, ಸುಮ್ಮನೆ ಕೂತ್ಕೊಂಡೆ ಅಂದ್ರೆ ಯಾರು ಚೆಕ್ ರಿಸೀವ್ ಮಾಡಿದವನು ಆವಾಗ ನೀವೇನು ಮಾಡಬೇಕು? 15 ದಿವಸ ನಿಮಗೆ ಕಾನೂನಲ್ಲಿ ಟೈಮ್ ಉಂಟು. 15 ದಿವಸದೊಳಗಡೆ ನೀವು ನೋಟಿಸ್ ಕೊಡಬೇಕು. ಯು ಶುಡ್ ಕಾಸ್ ಎ ನೋಟಿಸ್ ಆಫ್ ಡಿಮಾಂಡ್ ಟು ದಿ ಪರ್ಸನ್ ಹೂ ಹ್ಯಾಸ್ ಇಶ್ಯೂಡ್ ದಿ ನೋಟಿಸ್. ನೀವು ನನಗೆ ನೋಟಿಸ್ ಕೊಡಬೇಕು, ಇಂಥ ದಿವಸ ನೀವು ಚೆಕ್ ಕೊಟ್ಟಿದ್ರೆ ಈ ಚೆಕ್ಕು ಈ ಕಾರಣದಿಂದ ಬ್ಯಾಂಕ್ಗೆ ಆನರ್ ಮಾಡೋಕ್ಕೆ ಕೊಟ್ಟಾಗ ಬೌನ್ಸ್ ಆಗಿ ಬಂದಿದೆ, ಆದ್ದರಿಂದ 15 ದಿವಸದೊಳಗಡೆ ನೋಟಿಸ್ ಕೊಟ್ಟು 15 ದಿವಸದೊಳಗಡೆ ಹಣನ ತುಂಬಬೇಕು ಅಂತ. ಫಸ್ಟ್ 15 ಡೇಸ್ ಒಳಗೆ ನೀವು ನೋಟಿಸ್ ಕೊಡಬೇಕು. ನೋಟಿಸ್ ಬಂದ ಮೇಲೆ ನನಗೆ 15 ದಿವಸ ಟೈಮ್ ಉಂಟು ಕಂಪ್ಲೈನ್ಸ್ಗೆ. ಸೊ ಯಾರಿಗೆ ಚೆಕ್ ಇಶ್ಯೂ ಮಾಡಿದವ್ರಿಗೆ ನೋಡಿ, ಇಲ್ಲಿ ಕಾನೂನು 1 ತಿಂಗಳ ಟೈಮ್ ಸಿಗುತ್ತೆ. 1 ತಿಂಗಳ ಟೈಮ್ ಸಿಕ್ತು. ಇಲ್ಲಿ ನೋಡಿ, ಕಾನೂನು ಎಷ್ಟು ಲಿಬರಲ್ ಆಗಿ ಈಕ್ವಿಟಿ ಮೈಂಡೆಡ್ ಅಲ್ಲಿ ಮಾಡಿದ್ದಾರೆ ಅನ್ನೋದಕ್ಕೆ ಇದೊಂದು ಸಣ್ಣ ಉದಾಹರಣೆ. ಫಸ್ಟ್ 15 ಡೇಸು ಬೌನ್ಸ್ ಆಗಿ ಬಂದಮೇಲಿಂದ ನೀವು ನೋಟಿಸ್ ಕೊಡೋವರೆಗೂ ನಾ ಕಾಯ್ಬೋದು, ಕೊಡಲಿ ನೋಟಿಸ್ ಬಂದಮೇಲೆ ಕೊಡೋಣ ಅಂತ. ನೋಟಿಸ್ ಬಂದಮೇಲೆ ಇನ್ನು 15 ದಿವಸದೊಳಗಡೆ ನಾವು ಉತ್ತರ ಕೊಡಬೇಕು. ಇಲ್ಲ ಅಂತ ಹೇಳಿದ್ರೆ ದುಡ್ಡು ಕೊಟ್ಬಿಡ್ಬೇಕು. ನಿಮಗೆ ಬಂದ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಎಗೇನ್ಸ್ಟ್ ಅದರ್ ಇನ್ ಕ್ಯಾಶ್ ಚೆಕ್ ಆರ್ DD ಆರ್ ಕ್ಯಾಶ್ ಆರ್ ಇನ್ನೇನಾದ್ರು ಮೋಡ್ ದುಡ್ಡನ್ನು ಕೊಟ್ಬಿಟ್ಟು ನಿಮ್ಮಿಂದ ಅಕ್ನಾಲಜ್ಮೆಂಟ್ ಇಸ್ಕೋಬೇಕು. ದಿ ಚೆಕ್ ಇಶ್ಯೂಡ್ ಆನ್ ಸಚ್ ಅಂಡ್ ಸಚ್ ರೇಟ್ ಈಸ್ ಸ್ಯಾಟಿಸ್ಫೈಡ್, ನೋ ಡ್ಯೂ ಅಂತೇಳಿ ಒಂದು ನೋ ಡ್ಯೂ ಸರ್ಟಿಫಿಕೇಟ್ ಟೈಪ್ ಇಸ್ಕೊಂಡು ಮ್ಯಾಟ್ರ್ ಕ್ಲೋಸ್ ಆಗಬೇಕು. ಬೈ ಚಾನ್ಸ್ ಅದನ್ನೂ ನಾನು ಮಾಡಲಿಲ್ಲ, ಸುಮ್ಮನೆ ಕೂತೆ ಅಂದರೆ ಐ ನ್ಯೂ ದಿ ಕಾನ್ಸಿಕ್ವೆನ್ಸ್, ಏನಾರು ಆಗಲಿ ನೋಡ್ಕೊಳ್ಳೋಣ ಅಂತ ಉಡಾಫೆ. ಆವಾಗ ನೀವು ಇನ್ನು 15 ದಿವಸದೊಳಗೆ ತಕ್ಷಣ ನೀವು ಕೋರ್ಟಲ್ಲಿ ಕ್ರಿಮಿನಲ್ ಕೇಸು ಲಾಂಚ್ ಮಾಡಬೇಕು. ದಟ್ ಈಸ್ ದಿ ರೆಮಿಡಿ ಅವೈಲಬಲ್ ಟು ಯು. ಸೊ ಈಗ ಸಿಂಪ್ಲಿಫೈ ಮಾಡುವ ಅಥವಾ ನಾನು ಅಂಡರ್ಸ್ಟ್ಯಾಂಡ್ ಮಾಡಿಕೊಳ್ಳುವ ಉದ್ದೇಶದಿಂದ ನಾನು ನಿಮಗೆ ಚೆಕ್ ಕೊಟ್ಟೆ, ಚೆಕ್ ಬೌನ್ಸ್ ಆಯಿತು, ನನಗೆ 15 ದಿನ ಟೈಮ್ ಇದೆ. ನಂತರ ಆ 15 ದಿನಗಳ ಒಳಗಡೆ ನೀವು ನನ್ನ ನೋಟಿಸಿಗೆ ತರ್ತೀರಿ, ಮತ್ತೆ ನಂಗೆ 15 ದಿನ ಟೈಮ್ ಇದೆ ರಿಪ್ಲೈ ಮಾಡ್ಲಿಕ್ಕೆ ಅಥವಾ ತುಂಬಲಿಕ್ಕೆ. ಈಗ ಹಳೆ ಚೆಕ್ ಅನ್ನೇ ನಾ ಇನ್ನೊಂದ್ಸಲ ರಿಪ್ರೆಸೆಂಟ್ ಮಾಡಬಹುದಾ? ಒಂದು ಚಾನ್ಸ್ ಉಂಟು. ಇದರಲ್ಲೂ ಕಾನೂನು ಲಿಬರಲೈಸ್ ನಾನು ಪಾಯಿಂಟ್ ಹೇಳಿದ್ನಲ್ಲ, ಅದು ಒಂದು ಚಾನ್ಸ್ ಕೊಟ್ಟಿದೆ ಕಾನೂನಲ್ಲಿ. ಯು ಕ್ಯಾನ್ ರೀಪ್ರೆಸೆಂಟ್ ಇಟ್ ಒನ್ಸ್ ರೀಪ್ರೆಸೆಂಟ್ ಮಾಡ್ಬೋದು. ಇಟ್ ಮೇ ಬಿ ಡ್ಯೂ ಟು ವೇರಿಯಸ್ ಫ್ಯಾಕ್ಟರ್ಸ್ ಆರ್ ವೇರಿಯಸ್ ರೀಸನ್ಸ್. ಆ ರೀಸನ್ಸ್ ಫುಲ್ಫಿಲ್ ಆಗೋಗಿ ಮ್ಯಾಟ್ರ್ ಸೆಟ್ಲ್ ಆಗೋಗ್ಲಿ ಅನ್ನೋ ದೃಷ್ಟಿಯಿಂದ ಒಂದು ಚಾನ್ಸ್ ಕೊಟ್ಟಿದೆ. ಒಂದು ಚಾನ್ಸಲ್ಲೂ ನಾನು ಅದನ್ನು ಉಪಯೋಗಿಸ್ಕೊಳ್ಳಿಲ್ಲ ಅಂದರೆ ಬಂಡಾನೇ ಆದೆ, ನಾನು ಬಂಡತನದಲ್ಲೇ ಬಿದ್ದೆ, ನೋಡ್ಕೊಳ್ಳೋಣ ಅನ್ನೋದು ಏನಾಗುತ್ತೆ ಅನ್ನೋದು ಬಿದ್ದರೆ ನೀವು ನೆಕ್ಸ್ಟು ಹಾಕ್ತೀರಿ, ಕಾನೂನಿನ ಅಸ್ತ್ರ ಪ್ರಯೋಗ ಮಾಡ್ತೀರಿ. ಓಕೆ, ಇಲ್ಲಿ ಒಂದು ಟೆಕ್ನಿಕಾಲಿಟಿ ಕೇಳ್ತೀನಿ ಸರ್. ಚೆಕ್ ಬೌನ್ಸ್ ಆಗಿದ್ದು ನನ್ನ ಹಣ ಇಲ್ಲದೆ ಇರುವಂತದ್ದು ಆಗಿರ್ಬೋದು, ಅಥವಾ ಡೇಟ್ ಅಲ್ಲಿ ತಿದ್ದುವಿಕೆ, ವರ್ಡ್ಸ್ ಅಲ್ಲಿ ಅಮೌಂಟ್ಸ್ ಅಲ್ಲಿ ವ್ಯತ್ಯಾಸ ಇರುವಂತದ್ದು, ಅಥವಾ ಏನಾದ್ರೂ ಒಂದು ಟೆಕ್ನಿಕಲ್ ಎರರ್, ಸಿಗ್ನೇಚರ್ ಟ್ಯಾಲಿ ಆಗಿಲ್ಲ, ಇಂಥದ್ರಲ್ಲೂ ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆಕ್ಟ್ ಅಪ್ಲೈ ಆಗತ್ತಾ? ಖಂಡಿತ ಅಪ್ಲೈ ಆಗತ್ತೆ. ಇವೆಲ್ಲಾನು ರೀಸನ್ಸ್. ಇದು ಕ್ರಿಮಿನಲ್ ಆಗತ್ತಾ ಅಥವಾ ಸಿವಿಲ್ ಕೇಸ್ ಆಗತ್ತಾ? ಇದರಲ್ಲಿ ಸೆಕ್ಷನ್ 138 ಇಂಟ್ರಡ್ಯೂಸ್ ಮಾಡಿರೋದೇ ಕಾನೂನಲ್ಲಿ ಕ್ರಿಮಿನಲ್ ವ್ಯಾಪ್ತಿಗೆ ಒಳಪಡಿಸೋದಕ್ಕೋಸ್ಕರ. ಕ್ರಿಮಿನಲ್ ವ್ಯಾಪ್ತಿಗೆ ಒಳಪಟ್ಟಿರುವುದರಿಂದ ಎಫೆಕ್ಟಿವ್ ಆಗಿ ಒಂದು ರೆಮಿಡಿ ಸಿಕ್ಕಲಿ, ಟ್ರೇಡರ್ಸ್ಗೆ ಒಂದು ಎಫೆಕ್ಟಿವ್ ಆಗಿ ಒಂದು ರೆಮಿಡಿ ಸಿಕ್ಕಲಿ. ಸಿವಿಲ್ ಸೂಟು, ಸಿವಿಲ್ ಕೇಸ್ ಹಾಕೋದು ಪ್ರತ್ಯೇಕ, ಅದನ್ನು ಹಾಕೋಬೋದು. ಇದು ಕ್ರಿಮಿನಲ್ ಪ್ರಾವಿಷನ್ ಅಟ್ರಾಕ್ಟ್ ಆಗಿ ಇಮ್ಮಿಡಿಯೇಟ್ ಒಂದು ರಿಲೀಫ್ ಸಿಕ್ಕಲಿ, ಆಪೋಸಿಟ್ ಪಾರ್ಟಿಗೆ ಇಷ್ಟ ಆದರೆ ಅವನಿಗೆ ಒಂದು ಭಯ ಹುಟ್ಟಲಿ. ಯಾಕಂದ್ರೆ ಪ್ರತಿ ದಿವಸ ಬರಬೇಕು, ಕ್ರಿಮಿನಲ್ ಕೇಸ್ ಲಾಂಚ್ ಆಯಿತು, ಕೋರ್ಟಲ್ಲಿ ಹೆಸರು ಕೂಗಿಸ್ತಾರೆ, ಕೋರ್ಟಲ್ಲಿ ನಿಂತ್ಕೋಬೇಕು, ಮ್ಯಾಟ್ರ್ ರೀಚ್ ಆಗೋವರೆಗೂ ಅಲ್ಲಿಂದ ಎವಿಡೆನ್ಸ್ ಕೊಡಬೇಕು, ಅಕ್ಯೂಸ್ ಬಾಕ್ಸಲ್ಲಿ ನಿಂತ್ಕೋಬೇಕು. ಒಂದು 30% ಆ್ಯಂಡ್ ಅಬೋವ್ whom we say that they are above this particular lower level category, they are afraid of their self-respect.
ಸೊ ಆ ಸೆಲ್ಫ್ ರೆಸ್ಪೆಕ್ಟ್ ಪಾಯಿಂಟ್ಗೆ ಇದು ಅಟ್ರಾಕ್ಟ್ ಆದರೆ ಇಮಿಡಿಯೇಟ್ ಸೆಟಲ್ಮೆಂಟ್ ಆಗುತ್ತೆ. ವೆರಿ ಗುಡ್ ಸರ್. ಇನ್ನೊಂದು ಪ್ರಶ್ನೆ, ಇವಾಗ ನಾವು ಇಷ್ಟು ಟೈಮ್ ಆಯಿತು, ನಿಮಗೆ ನೀವು ಚೆಕ್ ಬೌನ್ಸ್ ಮಾಡಿಸ್ಕೊಂಡವರು, ನೀವು ನನಗೆ ನೋಟಿಸ್ ಕೊಡ್ತೀರಿ, ನೋಟಿಸ್ ಪೀರಿಯಡ್ 15 ದಿನಾನೂ ಮುಗಿದೋಯ್ತು, ಅಷ್ಟರೊಳಗೂ ನಾನು ರೆಸ್ಪಾಂಡ್ ಮಾಡಲಿಲ್ಲ ಅಂತಂದ್ರೆ ನೆಕ್ಸ್ಟ್ ಕಾಸ್ ಆಫ್ ಆಕ್ಷನ್ ಏನಿದೆ? ಇನ್ನು 15 ದಿವಸದಲ್ಲಿ ನೀವು ತಕ್ಷಣ ಹೋಗ್ತೀರಿ 138 ನೆಗೋಷಿಯಬಲ್ ಇನ್ಸ್ಟ್ರೂಮೆಂಟ್ಸ್ ಆ್ಯಕ್ಟ್ ಇನ್ವೋಕ್ ಮಾಡ್ತೀರಿ, ಕ್ರಿಮಿನಲ್ ಕಂಪ್ಲೇಂಟ್ ಲಾಡ್ಜ್ ಮಾಡ್ತೀರಿ ಮ್ಯಾಜಿಸ್ಟ್ರೇಟ್ ಕೋರ್ಟ್ಲಿ. ಈಗ ಎಷ್ಟು ಸಿಂಪ್ಲಿಫೈ ಮಾಡಿದ್ದಾರೆ ಅಂದರೆ ಸುಪ್ರೀಂ ಕೋರ್ಟ್ನವ್ರು ಇಟ್ ಈಸ್ ಎ ರಿಸರ್ಚ್, ಹೊಸ್ದಾಗಿ ಬಂತು ಮತ್ತೆ ಲೇಟ್ ಆಯಿತು ಮತ್ತೆ ಇದಾಯಿತು, ಇವೆಲ್ಲ ಆಗೋಂಗಿಲ್ಲ ಅಂತ ಮಾಡಿ ದಿ ಮ್ಯಾಜಿಸ್ಟ್ರೇಟ್ಸ್ ಹ್ಯಾವ್ ಬಿನ್ ಗಿವನ್ ಕ್ಲಿಯರ್ ಆ್ಯಂಡ್ ಸ್ಪೆಸಿಫಿಕ್ ಡೈರೆಕ್ಷನ್ ಆ್ಯಂಡ್ ಟ್ರೈನಿಂಗ್ ದಟ್ ದಿ ಮೊಮೆಂಟ್ ಇಟ್ ಈಸ್ ಪ್ರೆಸೆಂಟೆಡ್ ನಿಮ್ಮನ್ನು ಬಾಕ್ಸ್ ಕಲಿಸಿ ಒಂದು ಸೋರನ್ ಸ್ಟೇಟ್ಮೆಂಟ್ ಅಂತ ರೆಕಾರ್ಡ್ ಮಾಡ್ತಾರೆ. ಈ ರೀತಿ ಟ್ರಾನ್ಸಾಕ್ಷನ್ ಆಗಿದ್ದು ಬೇರೆದ್ರ ಬಗ್ಗೆ ಒಂದು ಸೋರನ್ ಅಫಿಡವಿಟ್ ನೀವು ಫೈಲ್ ಮಾಡಬೇಕು, ಒರಿಜಿನಲ್ ಚೆಕ್ಕನ್ನು ಕೋರ್ಟ್ಗೆ ತೋರಿಸ್ಬೇಕು, ಬ್ಯಾಂಕ್ ಎಂಡಾರ್ಸ್ಮೆಂಟ್ ಬಂದಿರೋದನ್ನು ತೋರಿಸ್ಬೇಕು. ಅವರು ಡೇಟು ಟ್ಯಾಲಿ ಮಾಡ್ತಾರೆ, ವೆದರ್ ನೋಟಿಸ್ ಈಸ್ ಇಶ್ಯೂಡ್ ವಿತಿನ್ ಫಸ್ಟ್ 15 days, ವೆದರ್ compliance has been made, notice is served, and then within 45 days whether the complaint is filed ಅನ್ನೋದನ್ನು ಟ್ಯಾಲಿ ಮಾಡಿಕೊಂಡು ಜಡ್ಜಿ ನೋಡಿಕೊಂಡು then immediately the court will order for registering of the case and issue of summons to the accused. ಯಾರು ಆಪೋಸಿಟ್ ಪಾರ್ಟಿ ಇದ್ದಾನೆ ಅವನು ಅಕ್ಯೂಸ್ಡೇ, ಅಲ್ಲಿ ಕೋರ್ಟ್ ಮುಂದೆ ಬಂದು ನಿಂತ್ಕೊಬಿಟ್ಮೇಲೆ ಅವನು ಕಳ್ಳ ಆದ್ರೂ ಅಕ್ಯೂಸ್ಡೇನೆ, ಚೆಕ್ ಬೌನ್ಸ್ ಕೇಸ್ನವನಾದರೂ ಅಕ್ಯೂಸ್ಡೇನೆ, ರೇಪಿಸ್ಟ್ ಆದರೂ ಅಕ್ಯೂಸ್ಡೇ, ಮರ್ಡರಿಸ್ಟ್ ಆದರೂ ಅಕ್ಯೂಸ್ಡ್.